ಸೊ ಈ ಸೈಡ್ ಕಾಣಿಸ್ತಾ ಇರೋದು ಬಿಳಿಗುಡ್ಡ, ಆ ಸೈಡ್ ಕಾಣಿಸ್ತಾ ಇರೋದು ಕರಿಗುಡ್ಡ. ಸೊ ನಾವಿವಾಗ ಹತ್ತುತ್ತಾ ಇರೋದು ಬಂದ್ಬಿಟ್ಟು ಬಿಳಿಗುಡ್ಡ. ಕರಿಗುಡ್ಡ ಹತ್ತಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇಲ್ಲ. ಇಲ್ಲಿ ನೋಡಿ. ಹಾಯ್. ಸೊ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇಲ್ಲೆಲ್ಲ ನಿಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ಹಸಿ ಹೋಗಬೇಕು ಟ್ರೆಕ್ ಶುರು ಮಾಡೋಕ್ಕೆ. ಇಲ್ಲೇ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಸಾವಂದುರ್ಗ ಟ್ರೆಕ್ ಮಾಡ್ತಾಯಿದ್ದೀನಿ ನಾನೊಬ್ಬನೇ ಸೋಲೋ. ಹಿಮಾಲಯನಲ್ಲಿ ಬಂದಿಲ್ಲ, ಆ್ಯಕ್ಸಸ್ಸಲ್ಲಿ ಬಂದಿದ್ದೀನಿ. ಯಾಕೆಂದರೆ ನಿಮಗೇ ಗೊತ್ತು, ಆಕ್ಸಿಡೆಂಟ್ ಆಗಿತ್ತಲ್ಲ, ಇನ್ನೂ ಒಂದು ಸ್ವಲ್ಪ ದಿನ ಹಿಮಾಲಯನ್ ಓಡ್ಸೋದು ಕಷ್ಟ ಆಗುತ್ತೆ. ಸೊ ಹಾಗೇ ಇವತ್ತು ಊರಿಗೆ ಬಂದಿದ್ದೆ. ಊರಿಂದ ಹಾಗೇ ಸಾವಂದುರ್ಗ ನಾನು ಜಂಪ್ ಆಗಿಬಿಟ್ಟಿದ್ದೀನಿ. ಸೊ ಬನ್ನಿ ಸಾವಂದುರ್ಗನ ಟ್ರೆಕ್ ಮಾಡೋಣ. ಹಾಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ, ಎಂಟ್ರಿ ಮಾಡಬೇಕು ಬುಕ್ಕಲ್ಲಿ. ಸೊ ನೋಡಿ, ಇಲ್ಲೆಲ್ಲ ಡೇಂಜರ್ ಸೈನ್ ಹಾಕಿದ್ದಾರೆ, ಈ ಕಡೆ ಸತ್ತಬಾರ್ದು ಅಂತ. ಫುಲ್ಲು ಸ್ಟೀಪ್ ಇದೆ, ಇಲ್ಲಿ ಹಿಂಗೆ ಸೈನ್ ಹಾಕಿದ್ದಾರೆ ಹೇಗೆ ಹೋಗಬೇಕು ಅಂತ. ನಾನು ಆ್ಯಕ್ಚುಲಿ ಸಾವಂದುರ್ಗಕ್ಕೆ ಬೇಜಾನ್ಸಲ್ಲಿ ಬಂದಿದ್ದೀನಿ, ಬಟ್ ವ್ಲಾಗ್ ಮಾಡಿರಲಿಲ್ಲ. ಇವತ್ತು ಹಾಗೆ ವ್ಲಾಗ್ ಕೂಡ ಮಾಡೋಣ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಬೇಜಾನ್ ಜನ ಇದ್ದಾರೆ ನೋಡಿ. ಈಗ ಹೋಗ್ಬೇಕು. ನಾನು ಮಾನ್ಸೂನಲ್ಲಿ ಬಂದಾಗ ಫುಲ್ಲು ಫಾಗ್ ಕವರ್ ಆಗಿತ್ತು. ಆ ಫುಟೇಜಸ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಈ ಸಾವಂದುರ್ಗದ ಫಸ್ಟ್ ಹೆಸರು ಬಂದ್ಬಿಟ್ಟು ಸಾವಿನ ದುರ್ಗ ಅಂತಿತ್ತು. ಏನೋ ಬೇಜಾನ್ ಜನ ಸತ್ತಿದ್ರು, ಅದಕ್ಕೆ ಏನೋ ಅಂತ ಇನ್ಫಾರ್ಮೇಷನ್ ಇದೆ. ಬಟ್ ಈ ಊರಿನ ಮೊದಲನೇ ಹೆಸರು ಬಂದ್ಬಿಟ್ಟು ಸಾವಿನ ದುರ್ಗ. ಮತ್ತು ಇಲ್ಲಿ ಕೆಳಗಡೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅದು. ಕೆಂಪೇಗೌಡರ ಮನೆ ದೇವರದು. ಮತ್ತು ಕೆಂಪೇಗೌಡರು ಕಟ್ಟಿಸಿರೋ ಅಂಥ 7 ದುರ್ಗಗಳಲ್ಲಿ ಇದು ಒಂದು. ಹುತ್ರಿ ದುರ್ಗ, ದೇವರಾಯನ ದುರ್ಗ, ಸಾವಂದುರ್ಗ ಮತ್ತು ಇನ್ನೂ ಇದ್ದಾವೆ. ನಾನು ಸಾವಂದುರ್ಗ ಟ್ರೆಕ್ ಮಾಡಿದ್ದೀನಿ, ಹುತ್ರಿ ದುರ್ಗನೂ ಮಾಡಿದ್ದೀನಿ, ದೇವರಾಯನ ದುರ್ಗನೂ ಮಾಡಿದ್ದೀನಿ. ಇನ್ನು ಮಿಕ್ಕಿರೋವು ಹುಡುಕಬೇಕು. ಸಖತ್ ಬಿಸಿಲಿದೆ, ಬಟ್ ಆದರೂ ಎನರ್ಜಿನ ಸಖತ್ತಾಗಿದೆ. ಇವತ್ತು ಬೇಜಾನ್ ಜನ ಬಂದಿದ್ದಾರೆ ಸಂಡೇ ಆಗಿರೋದ್ರಿಂದ. ಸೊ ಆಗಲೇ ಒಂದು ಕೋಟೆ ಕಾಣಿಸ್ತಾ ಇದೆ, ಮೇಲ್ಗಡೆ ಒಂದು ಕೋಟೆ ಇದೆ, ಮತ್ತು ಅಲ್ಲಿ ಒಂದು ಕೋಟೆ ಇದೆ ನೋಡಿ. ಸೊ ಇದು ಟ್ರೆಕ್ ಮಾಡಬೇಕಾದ್ರೆ ಸಿಗೋ ಮೊದಲನೇ ಕೋಟೆ. ಸೊ ಆ ಕಡೆ ಬರ್ತೀರಾ, ಕೋಟೆ ಆ ಕಡೆ ಹೆಸರು ನೋಡಿ. ಸಖತ್ ಸ್ಟೀಪು, ಬಟ್ ಸೈನ್ ಬೋರ್ಡೆಲ್ಲ ಈ ಕಡೆನೇ ಹಾಕಿದ್ದಾರೆ. ಈ ಕಡೆ ಹೋಗ್ಬೇಕಂತ, ಈ ಕಡೆ ಹೋಗೋಕ್ಕೂ ಆಗಲ್ಲ. ನಿಮಗಿಲ್ಲಿ ಸ್ನ್ಯಾಕ್ಸ್ ಎಲ್ಲನೂ ಸಿಗುತ್ತೆ. ಸೊ ಇವಾಗ ಆ ಕಡೆ ಕೋಟೆ ಹಸಿ ಬಂದೆ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಅಲ್ಲೊಂದು ಕೋಟೆ ಇದೆ. ಅದನ್ನು ಕ್ರಾಸ್ ಮಾಡ್ಕೊಂಡೋಗಿ ಮೇಲ್ಗಡೆ ಒಂದು ಕೋಟೆ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಒಂದು ನಂದಿ ಮಂಟಪ ಇದೆ. ಆ ನಂದಿ ಮಂಟಪನೇ ಫೈನಲ್ಲು. ಸೊ ನಿಮಗೆ ಅಲ್ಲಿ ನೀರೆಲ್ಲ ಏನು ಕಾಣಿಸ್ತಾ ಇದೆ ಅದೆಲ್ಲ ಮಂಚಿನ ಬೆಲೆ ಡ್ಯಾಮು. ಅಲ್ಲಿ
ಮಂಚಿನಬೆಲೆ ಡ್ಯಾಮ್ ವ್ಯೂ ಪಾಯಿಂಟಿಂದ ಸಾವಂದುರ್ಗ ಬೆಟ್ಟ ಕೂಡ ಕಾಣಿಸುತ್ತೆ. ನಿಮಗೆ ಹಳೆ ವ್ಲಾಗ್ಸಲ್ಲಿ ಎಷ್ಟೊಂದು ಸರಿ ತೋರಿಸಿದ್ದೀನಿ ಅದನ್ನು ನೋಡಿ. ಫುಲ್ಲು ಫಾರೆಸ್ಟು. ನೀವು ಸಾವಂದುರ್ಗ ಬರಬೇಕು ಅಂದರೆ ಮಂಚಿನಬೆಲೆ ರೋಡ್ ತೊಗೊಳ್ಳಿ. ಮಾಗಡಿ ಮೇಲೆ ನಿಮಗೆ ಅಷ್ಟು ಫಾರೆಸ್ಟ್ ಸಿಗೋಲ್ಲ. ಈ ಕಡೆ ಮಂಚಿನಬೆಲೆ ಬಂದರೆ ಫುಲ್ ಫಾರೆಸ್ಟು. ಮತ್ತು ದಯವಿಟ್ಟು ಆ ಕಡೆ ಬಂದರೆ ಸ್ಲೋ ಆಗಿ ಬನ್ನಿ. ಆ್ಯನಿಮಲ್ಸ್ ಕ್ರಾಸಿಂಗ್ ಸೈನ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ನೋಡಿ ಪಾತ್ ಇರೋದು ಈ ಕಡೆ ಹೀಗೋಗಿ ಹೀಗೋಗಬೇಕು. ಬಟ್ ಜನ ಆ ಕಡೆ ಎಲ್ಲ ಹೋಗಿದ್ದಾರೆ. ತುಂಬಾ ರಿಸ್ಕ್ ಅದು. ಏನಕ್ಕಷ್ಟು ರಿಸ್ಕ್ ತೊಗೊತಾರೆ ಅಂತ ಗೊತ್ತಾಗಲ್ಲ ಗುರು. ನೋಡಿ ಇಲ್ಲಿ ಎಷ್ಟು ಸ್ಟೀಪ್ ಇದೆ ಅಂತ ಹುಷಾರಾಗಿಳಿಬೇಕು. ನೋಡಿ ಇಲ್ಲಿ ಈ ಟಾಪಲ್ಲಿ ಈ ಹೈಟಲ್ಲಿ ಎಷ್ಟು ಚೆನ್ನಾಗಿ ಚಿಲ್ಔಟ್ ಮಾಡ್ತಾ ಇದ್ದಾವೆ ಇವು. ಮುಖ ತೋರಿಸು ಮೇಕೆ. ಇಲ್ಲೊಂದಿದೆ ನೋಡಿ, ಕ್ಯೂಟ್ ಆಗಿದೆ ಒಬ್ಬರು. ಬ್ಯೂಟಿಫುಲ್ ಚಿಲ್ಔಟ್ ಮಾಡ್ತಾ ಇದ್ದಾವೆ ಬೆಟ್ಟದ ಮೇಲ್ಗಡೆ. ಆಲ್ಮೋಸ್ಟ್ ನಿಯರ್ ಸೆಕೆಂಡ್ ಆರ್ ಥರ್ಡ್ ಫೋರ್ಟ್ ಇದೇನೆ ಗುರು. ಆ ಮೇಕೆ ಹತ್ರ ಕೂತಿದ್ರೆ ಯಾರೋ ಎಷ್ಟಪ್ಪ ಮೇಕೆ ಅಂತ ಕೇಳ್ತವ್ರೆ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಅಂತ. ಒಳ್ಳೆ ವಾಚ್ ಟವರ್ ಥರ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಅಲ್ಲಿವರೆಗೂ ಹೋಗಬೇಕು. ಆ್ಯಕ್ಚುಲಿ ಇನ್ನೂ ಸ್ಟೀಪ್ ಇದೆ. ಇದೇನು ಕಾಣಿಸ್ತಾ ಇದೆ ಇದೆಲ್ಲ. ಸಕ್ಕತ್ತು ಬಾರ್ಕೆ ಬಿಡಿತ್ತು ಬಿಸಿಲಿಗೆ, ಅದಕ್ಕೆ ಮಜ್ಜಿಗೆ ಕುಡಿತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ರೇಂಜ್ಗೆ ಮಂಟಪ ಥರ ಇದೆ. ನಾವು ಅಲ್ಲಿಗೆ ಹೋಗ್ಬೇಕು. ವೈಟ್ ಕಲರ್ ಏನು ಕಾಣಿಸ್ತಾ ಇದೆ ಮಂಟಪ, ಅಲ್ಲಿಗೆ ಹೋಗ್ಬೇಕು. ಕೆರೆ ಥರ ಇದೆ. ಸೊ ಆಲ್ಮೋಸ್ಟ್ ಫುಲ್ ಪೀಕಲ್ಲಿದ್ದೀನಿ. ನೋಡಿ ಹೇಗಿದೆ ಅಂತ. ಅದೇ ಫೈನಲ್ ಡೆಸ್ಟಿನೇಷನ್ನು ಬಸವಣ್ಣನ ಮಂಟಪ. ಅದೇ ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣಿಸುತ್ತೆ. ಅಲ್ಲಿ ರೋಡೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇಲ್ಲಿ ಕಾಣಿಸುತ್ತೆ ರೋಡು. ಇದೇನೇ ದೇವಸ್ಥಾನ. ಇಲ್ಲೇನು ಕಾಣಿಸ್ತಾ ಇದೆ ನೋಡಿ. ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅದು. ಈ ಕಡೆ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ. ಯಪ್ಪ ಏನು ಸ್ಟೀಪ್ ಇದೆ ಗುರು. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಇಲ್ಲೆಲ್ಲ ಯಾವುದೋ ಒಂದು ಗುಹೆ ಒಳಗಡೆ ನಡ್ಕೊಂಡು ಹೋಗೋ ಫೀಲ್ ಕೊಡುತ್ತೆ. ಇಲ್ಲಿ ಆ್ಯಕ್ಚುಲ್ ಅಡ್ವೆಂಚರ್ ಅಂದರೆ ಹೇಗೆ ಹತ್ಬೇಕು ನೋಡಿ. ಆ್ಯಕ್ಚುಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಕಾಪಿರೈಟ್ ಬಂದ್ಬಿಡುತ್ತೆ. ಮ್ಯೂಸಿಕ್ ಆಫ್ ಮಾಡಲ್ಲ ಹೇಳಿದ್ರು ಅವರು. ಸೊ ನಾನೇನೆ ಕ್ಯಾಮ್ರಾ ಆಫ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ಫುಲ್ ಟಾಪಲ್ಲಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಹಾಕಿದ್ದಾರೆ. ಜೈ ಕರ್ನಾಟಕ. ಮತ್ತು ಇದೇನೆ ಇದು ನಂದಿ ಮಂಟಪ. ಬಟ್ ವ್ಯೂ ಮಾತ್ರ ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಡೇಂಜರಸ್ಸು. ಇಲ್ಲಿಂದ ಒಂಚೂರು ಮುಂದೆ ಕಾಲು ಸ್ಲಿಪ್ ಆಯ್ತು ಅಂದರೆ ಮುಗೀತಂತ ಅರ್ಥ. ಸೊ ನೋಡ್ಕೊಳ್ಳಿ ಹೇಗಿದೆ ಅಂತ.
ಹೆವಿ ರಿಸ್ಕ್ ತೊಗೊತಾ ಇದ್ದಾರೆ. ಅದೆಲ್ಲ ಅವ್ರಿಗೆ ಬಿಟ್ಟಿಲ್ಲ. ಏನು ಗುರು ಇದು ರಕ್ತನ? ಇದು ಕರಿಗುಡ್ಡ, ಇದನ್ನು ಹತ್ತಕ್ಕೆ ಬಿಡಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನೋಡಿ ಸೊ ಸ್ನೇಹಿತರೆ, ಈ ಟ್ರೆಕ್ ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟಲ್ಲಿದ್ದೀನಿ. ಇನ್ನೇನು ಇಳಿದ್ಬಿಟ್ಟಿದ್ದೀನಿ ಆಗಲೇ. ಅಲ್ಲೋದ್ರೆ ಟ್ರೆಕ್ ಎಂಡ್ ಆಗುತ್ತೆ. ಸೊ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ರೈಟ್ ಸೇಫ್.